ವಿದ್ಯಾರ್ಥಿಗಳೇ, 10ನೇ ತರಗತಿಯಲ್ಲಿ ನಿಮಗೆ 9ನೇ ಅಧ್ಯಾಯ ಚಕ್ರ ಎಸೆತ ಅಂತ ಇದೆ. ಸೊ ಇದನ್ನ ಇಂಗ್ಲಿಷ್ನಲ್ಲಿ ಡಿಸ್ಕ್ ಅಂತ ಕರೀತಾರೆ, ಡಿಸ್ಕ್ ಥ್ರೋ ಅಂತ ಕರೀತಾರೆ, ಡಿಸ್ಕಸ್ ಅಂತಾನು ಕರೀತಾರೆ. ಸೊ ಇದು ಸಾಮಾನ್ಯವಾಗಿ ಇದು ಪ್ರಾಚೀನ ಗ್ರೀಕ್ ದೇಶದಲ್ಲಿ ಸುಮಾರು ಕವಿ, ನಿಮಗೆ ಗೊತ್ತು ಹೋಮರ್ ಅಂತಕ್ಕಂಥ ಒಬ್ಬ ಕವಿ, ಆ ಒಂದು ಕಾಲದಲ್ಲಿ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿ ಈ ಚಕ್ರ ಎಸೆದ ಮನೋರಂಜನೆ ಒಂದು ಕ್ರೀಡೆಯಾಗಿ ಆಗಿತ್ತು. ಇದು ಹೋಮರ್ನ ಕಾಲದಲ್ಲಿ ತನ್ನ ಕಾವ್ಯಗಳಲ್ಲಿ ಚಕ್ರ ಎಸೆದ ಒಂದು ವರ್ಣನೆಯನ್ನು ಸಹಿತ ಮಾಡಿದ. ಸೊ ಹೋಮರ್ ಒಬ್ಬ ಮಹಾಕವಿ ಅವರು. ಸೊ ಅಂತ ಮಹಾಕವಿ ಈ ಒಂದು ಕ್ರೀಡೆಯ ಬಗ್ಗೆ ಒಂದು ವರ್ಣನೆಯನ್ನು ಕೊಟ್ಟಿದ್ದಾರೆ, ಚಕ್ರ ಎಸೆದ ಬಗ್ಗೆ. ಅಂದ್ರೆ ಇದ್ರ ಇತಿಹಾಸದ ಬಗ್ಗೆ ಕೇಳಲಿಕ್ಕೆ ಒಂದು ರೋಚಕತೆ. ಒಬ್ಬ ಮಹಾಕವಿ ಈ ಒಂದು ಕ್ರೀಡೆಯ ಬಗ್ಗೆ, ಚಕ್ರ ಎಸೆದ ಬಗ್ಗೆ ಹೇಳಿದ್ದಾರೆ. ಸೊ ಇದು ಟ್ರ್ಯಾಕ್ ಅಂಡ್ ಫೀಲ್ಡ್ ಇವೆಂಟ್ಸ್ ಎಲ್ಲ ಬರುತ್ತೆ. ಸೊ ಫೀಲ್ಡ್ ಇವೆಂಟ್ಸಿನ ಥ್ರೋವಿಂಗ್ ಇವೆಂಟ್ಸ್ ಅಲ್ಲಿ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಶಾರ್ಟ್ ಪುಟ್ಟು, ಡಿಸ್ಕ್, ಹ್ಯಾಮರ್ ಮತ್ತು ಜಾವ್ಲಿಂಗ್. ಸೊ ಇವೆಲ್ಲವೂ ಸಹಿತ ಥ್ರೋವಿಂಗ್ ಇವೆಂಟ್ಸ್ ಅಲ್ಲಿ ಬರ್ತೈತಿ. ಸೊ ಚಕ್ರ ಎಸೆತ ಇದು ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ಕ್ರೀಡೆ. ಇದು ಪ್ರತಿಯೊಬ್ಬರು ಸಹಿತ ಇಷ್ಟಪಡ್ತಕ್ಕಂಥ ಒಂದು ಕ್ರೀಡೆ ಆಗಿರ್ತತಿ. ಇದು ಪ್ರಾಚೀನ ಗ್ರೀಕ್ ಕಾಲದಲ್ಲಿ ಹೋಮರ್ ಅಂತಕ್ಕಂಥ ಒಬ್ಬ ಕವಿ ತನ್ನ ಒಂದು ಕಾವ್ಯದಲ್ಲಿ ಏನ್ ಮಾಡಿದಾನಪ್ಪ ಅಂದ್ರೆ ಚಕ್ರ ಎಸೆದ ಬಗ್ಗೆ ವರ್ಣನೆ ಮಾಡಿರೋದೇ ಈ ಒಂದು ಕ್ರೀಡೆಯ ವಿಶೇಷವಾಗಿರ್ತಕ್ಕಂಥ ಒಂದು ಇತಿಹಾಸ ಅಂತ ಹೇಳ್ಬೋದು. ಇದು ವಿವಿಧ ಗಾತ್ರದಲ್ಲಿ ಇರ್ತಕ್ಕಂಥ ಡಿಸ್ಕ್ಗಳನ್ನು ನಾವು ನೋಡ್ಬೋದು. ಸೊ ಇದು ಕೆಲವೊಂದು ರಬ್ಬರ್ ಇಂದ ಆಗಿರ್ತಾವು, ಕೆಲವೊಂದು ಕಟ್ಟಿಗೆ ಇದರಲ್ಲಿ ಮಾಡಿರ್ತಾರೆ. ಸೊ ಇವನ್ನ ನಾವು ಡಿಸ್ಕ್ ಅಂತ ಕರಿತೇವೆ. ಇದು 1 kg ಇದೆ, ಇದು 1.5 kg ಇದೆ. ಸೊ ಇದನ್ನ ನಾವು ವಿದ್ಯಾರ್ಥಿಗಳಿಗೆ, ಬಾಲಕರಿಗೆ ಮತ್ತು ಬಾಲಿಕೆಯರಿಗೆ ಸಪರೇಟ್ ಆಗಿ ಬಳಕೆ ಮಾಡೋದು. ಸೊ ಇದು ಬೇರೆ ಯಾವುದೇ ವಸ್ತುವಿಂದ ತಯಾರಿಸ್ತಾರೆ. ಚಕ್ರವನ್ನ ಮರ ಅಥವಾ ಬೇರೆ ಯಾವುದೇ ಒಂದು ವಸ್ತುಗಳಿಂದ ಇದನ್ನ ತಯಾರು ಮಾಡಿರ್ತಾರೆ. ಇದರ ಒಂದು ವೃತ್ತಾಕಾರವಾಗಿರ್ತತಿ. ಜೊತೆಗೆ ಇದರ ತುದಿ ಲೋಹದ ಅಂಚನ್ನು ಹೊಂದಿರ್ತದೆ. ಇಲ್ಲೇನಿದೆಯಲ್ಲ, ಇದು ಲೋಹದ ಅಂಚನ್ನು ಹೊಂದಿರ್ತತಿ. ಇದು ಸುಮಾರು 60 ಮಿಲಿಮೀಟರ್ ಏನಪ್ಪಾ ಅಂದ್ರೆ ಇದರ ಅಂಚಿರ್ತದೆ. 6 ಮಿಲಿಮೀಟರ್, 6 ಮಿಲಿಮೀಟರ್ ಇದರ ಅಂಚನ್ನು ನಾವು ನೋಡ್ಬೋದು. ಇನ್ನು ಮಧ್ಯಭಾಗದಲ್ಲಿ 2 ಕಡೆ ಒಂದು ಲೋಹದ ದುಂಡನೆಯ ತಗಡನ್ನು ಸಹಿತ ಹಾಕಿರ್ತಾರೆ. ಇಲ್ಲೊಂದಿದೆ, ಈ ದುಂಡನೆಯ ತಗಡು 2 ಕಡೆ ಹಾಕಿರ್ತಾರೆ. ಸೊ ಇದು ಲೋಹದ ಅಂಚು. ಇನ್ನ ತಗಡು ಇಲ್ಲದೆಯೂ ಚಕ್ರವನ್ನು ತಯಾರು ಮಾಡಬಹುದು. ಆದರೆ ಚಕ್ರದ ಮಧ್ಯಭಾಗ ತಗಡಿನ ಅಗಲದ್ದು ಚಪ್ಪಟೆಯಾಗಿದ್ದು 2 ತರಹದ ಚಕ್ರದ ಉಳಿದ ವಿವರಗಳು ಒಂದೇ ಆಗಿವೆ. ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದು ಇಲ್ದನೇ ಇರ್ತಕ್ಕಂಥ ಚಕ್ರಗಳನ್ನು ನೋಡ್ತೇವೆ. ಆದರೆ ಇದರಲ್ಲಿ ಏನಪ್ಪಾ ಸಂಪೂರ್ಣವಾಗಿರ್ತಕ್ಕಂಥದ್ದು ಚಪ್ಪಟೆ ಆಗಿರ್ತಕ್ಕಂಥದ್ದು ಮತ್ತು 2 ತರಹದ ಚಕ್ರದ ಉಳಿದ ವಿವರಗಳು ಸಹಿತ ಒಂದೇ ಆಗಿರ್ಬೇಕು ಅನ್ನೋದು ಸಹಿತ ಮುಖ್ಯವಾಗಿರೋದು. ಈ ಒಂದು ಮಾದರಿ ಏನೇನಪ್ಪ ಅಂದ್ರೆ ಇದು ಸುಮಾರು 2000 ಕಿಲೋಗ್ರಾಮ್ ಅಂದ್ರೆ 2 kg ಸಹಿತ ನಾವು ಡಿಸ್ಕ್ ಅನ್ನ ನೋಡ್ತೇವೆ. ಜೊತೆಗೆ 1 kg ಸಹಿತ ಇರ್ತೈತಿ. ಆಮೇಲೆ 1 ಅಂದ್ರೆ 7.25 kg, 1.25 kg ಸಹಿತ ಇರ್ತೈತಿ. ಜೊತೆಗೆ 1.5 kg ಸಹಿತ ಇರ್ತೈತಿ. ಸೊ ಇವು ಡಿಸ್ಕ್ ಬಗ್ಗೆ ಅಂದ್ರೆ ಪುರುಷರಿಗೆ 2 kg ಇರ್ತದೆ. ಪುರುಷರಿಗೆ 2 kg ಇರ್ತದೆ. ಮಹಿಳೆಯರಿಗೆ 1 kg ಇರ್ತದೆ. ಮತ್ತ ಕಿರಿಯ ಪುರುಷರಿಗೆ ಅಂದ್ರೆ ಜೂನಿಯರ್ ಬಾಯ್ಸಿಗೆ ಎಷ್ಟಪ್ಪ ಅಂದ್ರೆ 1 kg 750 ಗ್ರಾಮ್ ಇರ್ತೈತಿ. ಇನ್ನು ಯುವಕರಿಗೆ ಜೂನಿಯರ್ ಬಾಯ್ಸಿಗೆ ಏನಾಗಿರ್ತದಪ್ಪ ಅಂದ್ರೆ 1.5 kg ಇರ್ತದೆ. ಸೊ ಇಲ್ಲಿ ಇದು 1.5 kg ಇದು ಬಾಯ್ಸಿಗೆ ಇರ್ತಕ್ಕಂಥದ್ದು. ಸೊ ಇವು ಎಸೆತದ ವೃತ್ತವನ್ನು ರಚಿಸ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ವೃತ್ತದ ಒಳಗಿನ ಭಾಗದ ವ್ಯಾಸವು ಡಿಸ್ಕ್ ಎಸೆತದಲ್ಲಿ 2.5 ಮೀಟರ್ ಇರುತ್ತದೆ. ಸೊ ಅಂದ್ರೆ ನಾವು ಸೆಕ್ಟರ್ ಬಗ್ಗೆ ಹೇಳೋದಾದ್ರೆ, ಸೊ ಇಲ್ಲಿ ಸೆಕ್ಟರ್ ಸಾಮಾನ್ಯವಾಗಿ ನಾವು ನೋಡ್ತೀವಿ ಸರ್ಕಲ್ ಆಗಿರ್ತಕ್ಕಂಥದ್ದು. ಸೊ ಈ ತರ ಡಾಟೆಡ್ ಇಲ್ಲೊಂದು ನಾವು ಆರ್ಕ್ ಮಾಡ್ತಿರೋದ್ರೆ ಈ ಏನಪ್ಪ ಅಂದ್ರೆ ಅಪ್ರಾಕ್ಸಿಮೇಟ್ ಮೆಜರ್ಮೆಂಟ್ ಮಾಡಿರ್ತಾರೆ. ಸೊ ಇಲ್ಲಿ
ಎಸೆತವು ಸೆಕ್ಟರ್ನ ಒಳಗಡೆ ಜಾಗದಲ್ಲಿ ನಾವೇನಾಗಿರುತ್ತೆ ಈ ಎರಡು ಜಾಗದಲ್ಲಿ ಇಲ್ಲಿಂದ ಈ ಕಡೆ ಹೋಗಿಲ್ಲ ಈ ಕಡೆ ಹೋಗಿಲ್ಲ ಈ ಭಾಗದಲ್ಲೇ ಏನಾಗಬೇಕು ಡಿಸ್ಕ್ ಬೀಳ್ಬೇಕು. ಸೊ ಇದು ಗುರುತುಗಳನ್ನ ಸುಲಭವಾಗಿ ಏನಪ್ಪಾ ಅಂದ್ರೆ ನಮಗೆ ಕಾಣ್ತಕ್ಕಂಥ ಸಿಂಡರು, ಮಣ್ಣು, ಹುಲ್ಲು ಮತ್ತು ಬೇರೆ ಯಾವುದೇ ಸೂಕ್ತ ಸ್ಥಳಗಳಲ್ಲಿ ಇದನ್ನ ನಾವು ಸಿದ್ಧತೆಯನ್ನ ಮಾಡ್ಕೋಬೇಕು. ಸೊ ಇದು ಏನಪ್ಪಾ ಅಂದ್ರೆ ಸೆಕ್ಟರ್ನ ಮಧ್ಯದ ಕಾಲ್ಪನಿಕ ಗೆರೆಯ ವೃತ್ತದ ಮಧ್ಯದಿಂದ 75 ಸೆಂಟಿಮೀಟರ್ ಇರಬೇಕು. ಹೊರಗೆ ಮತ್ತು ಎರಡು ಕಡೆಗೆ ಏನಾಗಿತ್ತು 75 ಸೆಂಟಿಮೀಟರ್ ಇರಬೇಕು. ನೆಕ್ಸ್ಟ್ 5 ಸೆಂಟಿಮೀಟರ್ ಅಗಲ ಇರ್ತಕ್ಕಂಥ ಬಿಳಿಯ ಗೆರೆಯನ್ನು ಹಾಕಬೇಕು. ಇದು ಪ್ರತಿಯೊಂದು ಲೈನ್ ಗೆರೆ ಏನಪ್ಪ ಅಂದ್ರೆ 5 ಸೆಂಟಿಮೀಟರ್ ಇರ್ತಕ್ಕಂಥ ನೋಡ್ಕೋಬೇಕು. ಎಸೆತದ ಸೆಕ್ಟರ್ನ ಒಳಗಿರ್ತಕ್ಕಂಥ ಜಾಗದಲ್ಲಿ ಬರಬೇಕು ಅನ್ನೋದು ಸಹಿತ ಬಹಳ ಮುಖ್ಯ. ಇನ್ನು ವೃತ್ತದ ತ್ರಿಜ್ಯ ನಾವು ಏನಪ್ಪಾ ಅಂದ್ರೆ ಈ ಒಂದು ಪಾಯಿಂಟ್ ಇಂದ 1.25 ಮೀಟರ್ ತ್ರಿಜ್ಯವನ್ನು ನೋಡ್ತೇವೆ. ವೃತ್ತದ ವ್ಯಾಸ 2.5 ಸೆಂಟಿಮೀಟರ್ ಸಹಿತ ನೋಡ್ತೇವೆ. ಎಸೆತದ ಕ್ಷೇತ್ರದ ಕೋನ 34.92 ಇಲ್ಲಿ ನಾವು ಡಿಗ್ರಿ ಕಂಡುಹಿಡಿತೇವೆ. ಅದು 34.92 ಡಿಗ್ರಿ ಇರಬೇಕು ಈ ಕಡೆಗೆ ಮತ್ತು ಈ ಕಡೆಗೆ ಅಷ್ಟು ಇರಬೇಕು. ಇನ್ನು ಬದಿ ಗೆರೆಗಳು ಏನಪ್ಪಾ ಅಂದ್ರೆ 75 ಸೆಂಟಿಮೀಟರ್ ಇರ್ತಕ್ಕಂಥ ಇವು ಸಹಿತ ಏನಪ್ಪ ಅಂದ್ರೆ 75 ಸೆಂಟಿಮೀಟರ್ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇನ್ನು ಇದರಲ್ಲಿ ಇರ್ತಕ್ಕಂಥ ರೂಲ್ಸ್ ಏನಪ್ಪ ಅಂದ್ರೆ ಅಚಲ ಮತ್ತು ಸ್ಥಿರ ಸ್ಥಿತಿಯನ್ನು ಎಸೆತವನ್ನು ಪ್ರಾರಂಭಿಸಬೇಕು. ಸ್ಪರ್ಧಿಯು ವೃತ್ತದ ಗೆರೆಯ ಒಳಭಾಗವನ್ನು ಹೊಂದಿಕೊಂಡಿರುವ ಕಬ್ಬಿಣದ ಪಟ್ಟಿಯು ಒಳಭಾಗವನ್ನು ಮುಟ್ಟಲು ಅವಕಾಶ ಬರುತ್ತದೆ. ಇಲ್ಲಿ ಏನಪ್ಪಾ ಅಂದ್ರೆ ಇದು ಈ ತರ ನಾವು ಡಿಸ್ಕ್ ಅನ್ನು ಹಿಡಿತೇವೆ. ಇದು ಈ ತರ ಇಡ್ಲಿಕ್ಕೆ ಅವಕಾಶ ಇದೆ. ಈ ತರ ಕೆಲವು ಹಿಂಗ್ ಹಿಡಿದ್ರೆ ಅದಕ್ಕೆ ಅವಕಾಶ ಇಲ್ಲ. ಜಸ್ಟ್ ಈ ತರ ಹಿಡಿದು ನಾವು ಏನ್ ಮಾಡ್ಬೇಕು ಹಿಂಗೆ ಥ್ರೋ ಮಾಡ್ತಕ್ಕಂಥದನ್ನ ನೋಡ್ತೇವೆ. ನೆಕ್ಸ್ಟ್ ಇದರಲ್ಲಿ ಅಕ್ರಮಗಳು ಏನಪ್ಪಾ ಅಂದ್ರೆ ಒಬ್ಬ ಸ್ಪರ್ಧಿ ಯತ್ನವನ್ನು ಈ ಕೆಳಗಿನ ಸಂದರ್ಭಗಳಲ್ಲಿ ಅದು ನ್ಯಾಯಸಮ್ಮತವಲ್ಲ ಅಂತ ಹೇಳಿ ನಾವು ಗುರುತು ಮಾಡ್ತೇವೆ. ಒಬ್ಬ ಸ್ಪರ್ಧಿ ತನ್ನ ಯತ್ನವನ್ನು ತೆಗೆದುಕೊಳ್ಳದೆ ವೃತ್ತದ ಒಳಗೆ ಬಂದ ಒಂದು ನಂತರ ಸ್ಥಿತಿಯನ್ನ ಎಸೆಯಲು ಪ್ರಾರಂಭಿಸಿದಾಗ ಅಥವಾ ಎಸೆಯುವಾಗ ವೃತ್ತದ ಹೊರಗಿರುವ ಜಾಗವನ್ನಾಗ್ಲಿ ಕಬ್ಬಿಣದ ಆ ಒಂದು ಪಟ್ಟಿಯ ಮೇಲ್ಭಾಗವನ್ನಾಗ್ಲಿ ಶರೀರದ ಯಾವುದೇ ಭಾಗದಿಂದ ಮುಟ್ಟಿದ್ರೆ ಅದು ತಪ್ಪು. ಇದು ಏನಿದೆ ಅಪ್ಪ ಅಂದ್ರೆ ವೃತ್ತದ ಹೊರಗಿರ್ತಕ್ಕಂಥ ಜಾಗವನ್ನಾಗ್ಲಿ ಅಥವಾ ಕಬ್ಬಿಣದ ಅಲ್ಲಿ ಒಂದು ನಮಗೆ ಇದನ್ನ ಹಾಕಿದ ಮೆಜರ್ಮೆಂಟ್, ಸೊ ಅಲ್ಲಿ ಏನಾದ್ರೂ ಮೇಲ್ಭಾಗವನ್ನಾಗ್ಲಿ ಶರೀರದ ಯಾವುದೇ ಭಾಗದಿಂದ ಮುಟ್ಟಿದ್ರೆ ಅದು ತಪ್ಪು. ನಾವು ಇನ್ನು ಡಿಸ್ಕ್ ತಗೊಂತಿರ್ತೇವೆ ಅಥವಾ ತಗೊಳಕ್ಕೆ ನಾವು ನಮ್ಮ ಸೆಕ್ಟರ್ ಒಳಗೇನೆ ಇದಿರಬೇಕು. ಸೊ ಆ ವೃತ್ತದ ಒಳಗಿರ್ತಕ್ಕಂಥ ಇದನ್ನ ಜಾವಲಿನ್ ಮಾತ್ರ ತಗೋಬೇಕು. ಹೊರಗಡೆಯಿಂದ ಏನಾದ್ರು ಜಾವಲಿನ್ ತಗೊಂಡ್ಬೇಕ್ರೆ ಅದು ತಪ್ಪು. ಸೊ ಇದು ಒಂದು ರೂಲ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇದು ಸೆಕ್ಟರ್ನ ಗೆರೆಗಳ ಒಳಗೆ ಬೀಳಬೇಕು, ಅದರ ಹೊರಗೆ ಬಿದ್ದರೆ ಇದು ರೂಲ್ಸ್ ಅಲ್ಲ. ಅಂದ್ರೆ ಅವನಿಗೆ ಅಂಕಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರಲ್ಲಿ ಬಹಳಷ್ಟು ಸೆಕ್ಟರ್ ಹೊರಗೆ ಹೋಗ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಸೆಕ್ಟರ್ ಒಳಗೆ ಬೀಳ್ತಕ್ಕಂಥದ್ದು ಕಷ್ಟ. ಯಾಕಂದ್ರೆ ಇದು ಡಿಸ್ಕ್ ಏನಾಗುತ್ತಪ್ಪ ಅಂದ್ರೆ ಸರ್ಕಲ್ ಆಗಿರೋದ್ರಿಂದ ಇದು ಹಿಂಗ ಎಸೆಯುವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಯಾವ ದಿಕ್ಕನ್ನು ಸಹಿತ ಬದಲಾಯಿಸಕ್ಕೆ ಸಾಧ್ಯ. ಅವನು ಒಗೆವಾಗ ಈ ತರನು ಸಹಿತ ಟರ್ನ್ ಆದಾಗ ಹಿಂಗೂ ಸಹಿತ ಹೋಗೋ ಸಾಧ್ಯತೆನೂ ಸಹಿತ ಇರುತ್ತೆ. ಇನ್ನು ನಮ್ಮ ಭಾರತದ ಒಂದು ದೇಶದಲ್ಲಿ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ವಿಕಾಸ್ ಗೌಡ ಅಂತ ಹೇಳಿ, ಸೊ ಅವರು ಒಬ್ಬ ರಾಜ್ಯದ ಉತ್ತಮವಾಗಿರ್ತಕ್ಕಂಥ ಕ್ರೀಡಾಪಟು ವಿಕಾಸ್ ಗೌಡ ಅಂತ. ಕರ್ನಾಟಕದ ಮೈಸೂರು ಮೂಲದ ವಿಕಾಸ್ ಗೌಡರು ಇವರು ಚಕ್ರ ಎಸೆತದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡಿದರು. ಸುಮಾರು ಲಂಡನ್ ಒಲಿಂಪಿಕ್ಸ್ ನಲ್ಲಿ ಅರ್ಹತೆಯನ್ನು ಸಹಿತ ಇವರು ಗಳಿಸಿದರು. 2012 ಒಲಿಂಪಿಕ್ಸ್ ನಲ್ಲಿ ಅರ್ಹತೆ ಗಳಿಸಿದ ಚಕ್ರ ಎಸೆತದ ಏಕೈಕ ಕ್ರೀಡಾಪಟು ಅಂದ್ರೆ ವಿಕಾಸ್ ಗೌಡ. ಇವರು ಮೈಸೂರಿನವರು. ಇವರು ಅಮೆರಿಕದಲ್ಲಿ ನೆಲೆಸಿದ್ದು ಹಲವು ವರ್ಷಗಳಿಂದ ಅಮೆರಿಕದ ವರ್ಲ್ಡ್ ಥ್ರೋ ಸೆಂಟರ್ನಲ್ಲಿ ಜಾನ್ ಗೋಡಿನು ಮಾಜಿ ಚಾಂಪಿಯನ್ ಇವರಿಂದ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ವಿಕಾಸ್ ಗೌಡ್ರವರ ಮೊದಲ ಗುರು ಅವರ ತಂದೆ ಶಿವೇಗೌಡರು ಅಂತಕ್ಕಂಥದ್ದು. ಸೊ ಅವರು ಇವರ ತಂದೆ ಇವರಿಗೆ ಮೊದಲನೇದಾಗಿರ್ತಕ್ಕಂಥ ಪಾಠ ಹೇಳ್ಕೊಟ್ಟಿರೋನೆ ಶಿವೇಗೌಡರು ಅವರ ತಂದೆಯವರು. ಜೊತೆಗೆ ಇವರು ಉದ್ದ ಚೀಲ ಸ್ಪರ್ಧೆಯಲ್ಲೂ ಸಹಿತ ಭಾಗವಹಿಸುತ್ತಿದ್ದನ್ನು ಸಹಿತ ನಾವು ನೋಡ್ಬೋದು. ಜಂಪಿಂಗ್ ಇವೆಂಟ್ಸ್ ಅಲ್ಲಿ ಲಾಂಗ್ ಜಂಪ್ ಅಂತ ಬರುತ್ತಲ್ಲ, ಸೊ ಆ ಇವೆಂಟ್ಸ್ ಅಲ್ಲೂ ಸಹಿತ ಒಬ್ಬ ಕ್ರೀಡಾಪಟು ಅಂತ ಹೇಳ್ತೇವೆ. ಜೊತೆಗೆ ಇವರು ಒಲಿಂಪಿಕ್ಸ್ ನಲ್ಲಿ ಸ್ಥಾನ ಪಡೆಯೋದೇ ಒಂದು ದೊಡ್ಡ ಸಾಧನೆ ಅಂತ ನಾನು ಹೇಳಿದೆ. ಸೊ ಅದೇ ರೀತಿ ವಿಕಾಸ್ ಗೌಡರು ಇತ್ತೀಚೆಗೆ 2012ರಲ್ಲಿ ನಡೀತಕ್ಕಂಥ ಅಂದ್ರೆ ಈ ಒಂದು ಕಾಲದಲ್ಲಿ ನಡೀತಕ್ಕಂಥದ್ದಲ್ಲಿ ಒಲಿಂಪಿಕ್ಸ್ ಲಂಡನ್ ಒಲಿಂಪಿಕ್ಸ್ಗೆ ಅರ್ಹತೆಯನ್ನು ಸಹಿತ ಪಡ್ಕೊಂಡಿದ್ರು. ಇನ್ನು ಅಥೆನ್ಸ್ ಒಲಿಂಪಿಕ್ಸ್ ಸ್ಪರ್ಧೆಯಲ್ಲಿ 11ನೇ ಸ್ಥಾನವನ್ನು ಪಡೆದಿದ್ರು. ಬೀಜಿಂಗ್ ಒಲಿಂಪಿಕ್ಸ್ ನಲ್ಲಿ 22ನೇ ಸ್ಥಾನವನ್ನು ಪಡೆದಿದ್ರು. ನೆಕ್ಸ್ಟ್ ಒಲಿಂಪಿಕ್ಸ್ ಏಷ್ಯನ್ ಗೇಮ್ಸ್ ನಲ್ಲಿ ಕಂಚಿನ ಪದಕವನ್ನು ಪಡೆದಿದ್ರು. ದೆಹಲಿ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಬೆಳ್ಳಿ ಪದಕವನ್ನು ಮತ್ತು ಇವರು ಬೆಸ್ಟ್ ಥ್ರೋ ಅಂತಕ್ಕಂಥದ್ದನ್ನ 66.28 ಮೀಟರ್ಸ್. ಇವರ ಒಂದು ಬೆಸ್ಟ್ ಥ್ರೋ ಯಾವುದು ಅಂದ್ರೆ 60.28
28 ಮೀಟರ್. ಸೊ ಇದು ಇವರ ಹೈಯೆಸ್ಟ್ ದಾಖಲೆ ಆಗಿರ್ತಕ್ಕಂಥದ್ದು. ಇನ್ನು ಏಪ್ರಿಲ್ 2012ರಲ್ಲಿ ಓಕ್ಲಾಮಾದಲ್ಲಿ ನಡೆತಕ್ಕಂಥ ಒಂದು ಡಿಸ್ಕಸ್ ಥ್ರೋ ಚಾಂಪಿಯನ್ಸ್ ಅಲ್ಲಿ ಇವರು 66.28 ಮೀಟರ್ನ ದೂರ ಎಸೆದು ಅಲ್ಲಿ ಇವರು ಸಾಧನೆಯನ್ನ ಮಾಡಿದರು. ನೆಕ್ಸ್ಟ್ 64.94 ಮೀಟರ್ ದೂರದ ದಾಖಲೆಯನ್ನು ಅಳಿಸಿ ಹಾಕಿ ಇವರು ಒಂದು ಡಿಸ್ಕಸ್ ನಲ್ಲಿ ಮಹತ್ ಸಾಧನೆಯನ್ನು ಮಾಡಿ ಅಗ್ರಸ್ಥಾನವನ್ನು ಪಡೆದುಕೊಂಡರು. ಇದು ಇವರ ಮೊದಲನೇ ಸ್ಥಾನ. ಇನ್ನ ಇವರು ಒಂದು ವಿಕಾಸ್ ಗೌಡ್ರ ಒಂದು ಉದ್ದ ಮತ್ತು ನಾವು ಅವರ ಒಂದು ಹೈಟ್ ಮೆಜರ್ಮೆಂಟ್ ಮಾಡಿದಾಗ ಇವರು 6 ಅಡಿ 9 ಇಂಚು ಎತ್ತರ ಇರ್ತಕ್ಕಂಥ ಒಬ್ಬ ಸದೃಢ ಕಾಯ್ದ ಇರ್ತಕ್ಕಂಥ ವ್ಯಕ್ತಿ. ಇನ್ನ ಇವರು ಅದರ ಜೊತೆಗೆ ಇವರು ವ್ಯಾಸಂಗದಲ್ಲೂ ಸಹಿತ ಬಹಳ ಪ್ರಮುಖವಾಗಿರ್ತಕ್ಕಂಥವ್ರು. ಗಣಿತ ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಅಕೌಂಟೆನ್ಸಿ ಮತ್ತು ಮ್ಯಾಥ್ಸ್ ಅಲ್ಲಿ ಇವರು ಏನಪ್ಪ ಅಂದ್ರೆ ಡಿಗ್ರಿಯನ್ನು ಸಹಿತ ಪಡೆದಿರ್ತಕ್ಕಂಥ ವ್ಯಕ್ತಿ. ಇವರು 2012ನೇ ಒಲಿಂಪಿಕ್ಸ್ ನಲ್ಲಿ ಚಕ್ರ ವಿಕಾಸ್ ಗೌಡ್ರು 8ನೇ ಸ್ಥಾನ ಪಡೆದ ಕರ್ನಾಟಕದ ಕ್ರೀಡಾಪಟು ಆಗಿದ್ದಾರೆ. ನೆಕ್ಸ್ಟ್ ಇವರು ಒಂದು ರಾಷ್ಟ್ರೀಯ ಇವರು ಸಾಧನೆ ಆಯಿತು. ನೆಕ್ಸ್ಟ್ ಇನ್ನೊಬ್ಬರ ಒಂದು ಮಹಿಳಾ ಕ್ರೀಡಾಪಟು ಕೃಷ್ಣ ಪೂನಿಯಾ ಅಂತಕ್ಕಂಥವ್ರು. ಇವರು ಸಹಿತ ಕೃಷ್ಣ ಪೂನಿಯಾ ಅಂತಕ್ಕಂಥವ್ರು ಇವರು ಭಾರತ ದೇಶ ಹೆಮ್ಮೆ ಪಡ್ತಕ್ಕಂಥ ರಾಷ್ಟ್ರೀಯ ಚಕ್ರ ಎಸೆತದ ಮಹಿಳಾ ಕ್ರೀಡಾಪಟು ಆಗಿರ್ತಾರೆ. ಇವರು ಹರಿಯಾಣ ರಾಜ್ಯದ ಹಿಸಾರ ಅಂತಕ್ಕಂಥ ಜಿಲ್ಲೆಯಲ್ಲಿ ಅಗ್ರೋಹಾದಲ್ಲಿ ಜನಿಸಿರ್ತಕ್ಕಂಥವ್ರು. 1982 ಮೇ 5ರಂದು ಇವರು ಜತ್ ಕುಟುಂಬದಲ್ಲಿ ಜನಿಸಿದರು. ಇವರು 11 ಅಕ್ಟೋಬರ್ 2010ರಲ್ಲಿ ದೆಹಲಿಯಲ್ಲಿ ನಡೆತಕ್ಕಂಥ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಚಕ್ರ ಎಸೆತದಲ್ಲಿ 61.51 ಮೀಟರ್ ಒಂದು ದೂರವನ್ನು ಎಸೆದು ಚಿನ್ನದ ಪದಕವನ್ನು ಗಳಿಸುವುದಕ್ಕೆ ಭಾರತದ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನು ಸ್ಥಾಪಿಸತಕ್ಕಂಥ ಒಬ್ಬ ಮಹಾನ್ ಕ್ರೀಡಾಪಟು ಕೃಷ್ಣ ಪೂನಿಯಾ. ಇವರು ಸಹಿತ ಲಂಡನ್ ಒಲಿಂಪಿಕ್ಸ್ ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ರು. ಇವರು ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ದೆಹಲಿಯಲ್ಲಿ ನಡೀತಕ್ಕಂಥ ಟ್ರ್ಯಾಕ್ ಮತ್ತು ಫೀಲ್ಡ್ ನ ಚಕ್ರ ಎಸೆತದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಾಮನ್ವೆಲ್ತ್ ಅಲ್ಲಿ ಭಾರತ ದೇಶಕ್ಕೆ ಚಿನ್ನದ ಪದಕ ತಂದುಕೊಟ್ಟಿರ್ತಕ್ಕಂಥ ಒಬ್ಬ ಆಟಗಾರ್ತಿ. ಇವರು ಭಾರತಕ್ಕೆ ಕೀರ್ತಿಯನ್ನು ತಂದುಕೊಟ್ಟು ಭಾರತದ ಮಹಿಳಾ ಕ್ರೀಡಾಪಟುಗಳು ಮಹಾನ್ ಸಾಧನೆ ಮಾಡಿರ್ತಕ್ಕಂಥ ಸಾಲಿನಲ್ಲಿ ಸಹಿತ ಇವರು ಸೇರ್ತಾರೆ. ಇಂಥ ಒಬ್ಬರು 1958ರಲ್ಲಿ ಮಿಲ್ಕಾ ಸಿಂಗ್ ರವರು ಕಾರ್ಡಿಫ್ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಪುರುಷರ 440 ಮೀಟರ್ ಯಾರ್ಡ್ಸ್ ಓಟದಲ್ಲಿ ಚಿನ್ನದ ಪದಕವನ್ನು ಗಳಿಸಿದ್ರು. ಮಿಲ್ಕಾ ಸಿಂಗ್ ನಂತರ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ 52 ವರ್ಷಗಳ ನಂತರ ಚಿನ್ನದ ಪದಕ ತಂದುಕೊಟ್ಟ ಮೊದಲ ಕ್ರೀಡಾಗಾರ್ತಿ ಅಂತ ಸಹಿತ ನಾವು ಹೇಳಬಹುದು. ಇವರು ದೋಹಾ ಏಷ್ಯನ್ ಗೇಮ್ಸ್ ನಲ್ಲಿ 61.5 ಮೀಟರ್ ದೂರ ಎಸೆದು ಚಕ್ರವನ್ನು ಎಸೆದು ಕಂಚಿನ ಪದಕವನ್ನು ಪಡೆದರು. ನೆಕ್ಸ್ಟ್ ಇವರು ವೈಯಕ್ತಿಕ ಒಂದು ಉತ್ತಮ ಸಾಧನೆ ಆಗಿದೆ. 46ನೇ ಓಪನ್ ನ್ಯಾಷನಲ್ ಅಥ್ಲೆಟಿಕ್ ಚಾಂಪಿಯನ್ ನಲ್ಲಿ ಚಿನ್ನದ ಪದಕವನ್ನು ಪಡೆದು ಕ್ರೀಡೆಯಲ್ಲಿ ಮಹಾನ್ ಸಾಧನೆ ಮಾಡಿರ್ತಕ್ಕಂಥ ಒಬ್ಬ ಕ್ರೀಡಾಪಟು ಅಂತ ಹೇಳಬಹುದು. ಇವರು ಪಡೆದಿರ್ತಕ್ಕಂಥ ಬಹುಮಾನಗಳು ಯಾವಪ್ಪ ಅಂದ್ರೆ ಮೇವಾರ್ ಸಂಸ್ಥೆಯಿಂದ ಮಹಾರಾಣಾ ಅಂತಕ್ಕಂಥ ಮೇವಾರ್ ಪ್ರಶಸ್ತಿ, ಜೈಪುರದ ರಾಯಲ್ ಪರಿವಾರದಿಂದ ಭವಾನಿ ಸಿಂಗ್ ಪ್ರಶಸ್ತಿ, ಹರಿಯಾಣ ಸರ್ಕಾರದಿಂದ ಭೀಮ್ ಪ್ರಶಸ್ತಿಯನ್ನು ಸಹಿತ ಇವರಿಗೆ ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ನೆಕ್ಸ್ಟ್ ಇನ್ನು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಬಗ್ಗೆ ಹೇಳೋದಾದ್ರೆ ಯುರ್ಗನ್ ಶೋಲ್ಟ್ ಅಂತಕ್ಕಂಥವ್ರು. ಸೊ ಇವರು 11/5/1960ರಂದು ಆಂಟ್ ನ್ಯೂ ಹೌಸ್ ಅಂತಕ್ಕಂಥದ್ದು ಲೋವರ್ ಸೆಕ್ಟಾನಿಯಸ್ ಜನಿಸಿದ್ರು. ಜರ್ಮನಿ ದೇಶದ ಮಾಜಿ ಟ್ರ್ಯಾಕ್ ಮತ್ತು ಫೀಲ್ಡ್ ಅಥ್ಲೀಟ್ ಆಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಯಾರ್ಗನ್ ಶೋಲ್ಟ್ ಅಂತಕ್ಕಂಥವ್ರು. ಸೊ ಇವರು ಅಂತಾರಾಷ್ಟ್ರೀಯ ಕ್ರೀಡಾಪಟು. ಅದರಲ್ಲೂ ಇವರನ್ನ ನಾವು ಜರ್ಮನಿ ದೇಶದವರು. ಇವರು ಚಕ್ರ ಎಸೆತದಲ್ಲಿ 1986ರಲ್ಲಿ ಅಂದ್ರೆ ಪ್ರಥಮ ಒಲಿಂಪಿಕ್ಸ್ ನಡೆದ ಸಂದರ್ಭದಲ್ಲಿ ಇವರು ನಿರ್ಮಿಸಿರ್ತಕ್ಕಂಥ ವಿಶ್ವದಾಲಿಗೆ ಇಂದಿಗೂ ಇವರ ಹೆಸರಿನಲ್ಲೇ ಇದೆ. ಇದು ಒಂದು ನಾವು ನೆನ್ಪಿಡತಕ್ಕಂಥ ಅಂಶ. ಇವತ್ತಿಗೂ ಸಹಿತ ಚಕ್ರ ಎಸೆತದ ಮಹಾನ್ ಸಾಧನೆ ಮಾಡತಕ್ಕಂಥ ಕ್ರೀಡಾಪಟು ಯಾರಪ್ಪ ಅಂದ್ರೆ ಯುರ್ಗನ್ ಶೋಲ್ಟ್ ಅಂತಕ್ಕಂಥವ್ರು. ಇವರು ಜರ್ಮನಿ ದೇಶದವರು. ಮೊದಲ ಒಲಿಂಪಿಕ್ಸ್ ನಲ್ಲಿ ಇವರು ಸಾಧನೆ ಮಾಡಿದ್ರು. ಅದೇ ಸಾಧನೆ ಇವತ್ತಿಗೂ ಸಹಿತ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇವರು ತಮ್ಮ ಕ್ರೀಡಾ ಜೀವನಕ್ಕೆ ಯುನೈಟೆಡ್ ಜರ್ಮನ್ ತಂಡವನ್ನು ಸೇರಿದ್ರು. 2ನೇ ಒಲಿಂಪಿಕ್ಸ್ ನಲ್ಲಿ ಸ್ಪರ್ಧಿಸಿ ಬೆಳ್ಳಿಯ ಪದಕವನ್ನು, ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಮತ್ತೆ 2ನೇ ಸ್ಥಾನವನ್ನು ಗಳಿಸಿದ್ರು. ಅವರು ತಮ್ಮ ಕೊನೆಯ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿ 8ನೇ ಸ್ಥಾನ ಪಡೆದಾಗ ಅವರಿಗೆ 40 ವರ್ಷ. ಇವರು ಪೂರ್ವ ಜರ್ಮನಿಯ ಕ್ರೀಡಾಕೂಟದಲ್ಲಿ 74.8 ಮೀಟರ್ ಚಕ್ರವನ್ನು ಎಸೆದು ವಿಶ್ವ ದಾಖಲೆ ನಿರ್ಮಿಸಿದರು. ಮೊದಲನೇ ಸೋವಿಯತ್ ಕ್ರೀಡಾಪಟು ಯೂರಿ ಡಮ್ಚೇಮರ್ ಅಂತಕ್ಕಂಥವರು ದಾಖಲೆಗಿಂತ 2.22 ಮೀಟರ್ ಇವರು ದೂರವನ್ನು ಎಸೆದು ಇವತ್ತಿಗೂ ಸಹಿತ ಇವರ ಹೆಸರಿನಲ್ಲಿ ಈ ದಾಖಲೆ ಇದೆ ಅಂತ ಹೇಳ್ತಾರೆ. ಯುರ್ಗನ್ ಶೋಲ್ಟ್ ಅಂತಕ್ಕಂಥ ವ್ಯಕ್ತಿ ಇವರು ಒಂದು ಪದವಿಯನ್ನು ಪಡೆದು
ಜರ್ಮನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಸೋಸಿಯೇಷನ್ ಚಕ್ರ ಎಸೆತದ ತರಬೇತರಾಗಿ ಇವತ್ತು ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು. ಸೊ ಅವರು ಕ್ರೀಡೆಗೋಸ್ಕರನೇ ತಮ್ಮ ಜೀವನವನ್ನ ಇವತ್ತಿಗೂ ಸಹಿತ ಸವಿಸ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೆನೆಯಬಹುದು. ಇನ್ನು ಪುರುಷರ ಚಕ್ರ ಎಸೆತದ ದಾಖಲೆ ಬಗ್ಗೆ ಹೇಳೋದಾದ್ರೆ ಅಂತ ವಿಶ್ವ ಮಟ್ಟದಲ್ಲಿ ಶೂಲ್ಟ್ ಜುರ್ಜೆನ್ ಅಂತಕ್ಕಂಥವ್ರು ಇದ್ದಾರೆ. ದೇಶ ಜರ್ಮನಿ, 1986, ದೂರ 74.08. ಒಲಿಂಪಿಕ್ಸ್ನಲ್ಲಿ ಯಾವುದಪ್ಪ ಅಂದ್ರೆ ವಿರ್ಜಿಲೆಸ್ ಅಲೆಕ್ನಾ ಅಂತಕ್ಕಂಥದ್ದು, ಅವರು ಲುಥುವಿನಿಯಾ ಅಂತ ಸ್ಥಳದಲ್ಲಿ ದೇಶದವರು 2004ರಲ್ಲಿ ದೂರ 69 ಮೀಟರ್ ದೂರ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ವಿಕಾಸ್ ಗೌಡ, ಇವತ್ತಿಗೂ ನಮ್ಮ ಭಾರತ ದೇಶದಲ್ಲಿ ವಿಕಾಸ್ ಗೌಡ ಸಾಧನೆ ಇರೋದು. ಅವರು 2012 66.28 ದೂರವನ್ನ ಎಸೆದಿರ್ತಕ್ಕಂಥ ಅವರು ಅತ್ಯಂತ ಹೆಚ್ಚು. ನೆಕ್ಸ್ಟ್ ರಾಜ್ಯ ಮಟ್ಟದಲ್ಲೂ ಸಹಿತ ವಿಕಾಸ್ ಗೌಡ ಯಾಕಂದ್ರೆ ದೇಶದಲ್ಲಿ ಅವ್ರದ್ದು ಐತೆ ಆಟೋಮೆಟಿಕ್ಲಿ ರಾಜ್ಯನೂ ಸಹಿತ ಅವ್ರದ್ದೇ ಆಗುತ್ತೆ. ನೆಕ್ಸ್ಟ್ ಬಾಲಕರು 20 ವರ್ಷದ ಒಳಗಿನ ಶಿಥಿಲ್ ಕುಮಾರ್ ಕರ್ನಾಟಕದವರು, ಅಂದ್ರೆ ಇದು ಬಾಯ್ಸ್ ವಿಚಾರದಲ್ಲಿ ನೋಡೋದಾದ್ರೆ ಶಿಥಿಲ್ ಕುಮಾರ್ ಅಂತೇಳಿ ಕರ್ನಾಟಕದವರಲ್ಲಿ 2008ರಲ್ಲಿ 46.72 ಮೀಟರ್. 18 ವರ್ಷದ ಒಳಗಿರ್ತಕ್ಕಂಥವ್ರು ಗೌತಮ್ ಜಿ ಅಂತ ಹೇಳಿ ಅವರು ಕರ್ನಾಟಕದವರು 2013ರಲ್ಲಿ 48.20. 16 ವರ್ಷ ಒಳಗಿರ್ತಕ್ಕಂಥ ತಿಪ್ಪಣ್ಣ ಅಂತಕ್ಕಂಥವ್ರು, ಸೊ ಅವರು 39.91 ಮೀಟರ್ ದೂರವನ್ನು ಎಸೆದಿರ್ತಕ್ಕಂಥದ್ದು. ಇನ್ನು ಮಹಿಳೆಯರಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ದಾಖಲೆ ಯಾವುದಪ್ಪ ಅಂದ್ರೆ ಇವರು 76.80. ಸರ್ ಪುರುಷರಿಗಿಂತ ಇವ್ರದ್ದು ಕಡಿಮೆ ಆಯ್ತು ಅನ್ಬೋದು, ಅಂದ್ರೆ ಪುರುಷರ ತೂಕ 1.5-2 kg ಇರ್ತೈತಿ, ಮಹಿಳೆಯರಿಗೆ 1 kg, ಅರ್ಧ ಕಡಿಮೆ ಇರ್ತೈತಿ. ಇನ್ನು ಒಲಿಂಪಿಕ್ಸ್ ನಲ್ಲಿ ಮಾರ್ಟಿನಾ ಹೆಲ್ಮನ್ ಅಂತಕ್ಕಂಥವ್ರು, ಇವರು ಜರ್ಮನಿ ದೇಶದವರು, 72.30 ಇರ್ತೈತಿ. ರಾಷ್ಟ್ರ ಮಟ್ಟದಲ್ಲಿ ನಾನು ಹೇಳಿದಾಗೆ ಕೃಷ್ಣ ಪೂನಿಯಾ ಅಂತಕ್ಕಂಥವ್ರು ಇರ್ತೈತಿ, ಅವರ ದೂರ 64.76. ರಾಜ್ಯದಲ್ಲಿ ಎಸ್ ಚಿತ್ರ ಅಂತಕ್ಕಂಥವ್ರು ಕರ್ನಾಟಕದಲ್ಲಿ 1995ರಲ್ಲಿ 48.580 ಬಾರಿಸತಕ್ಕಂಥ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಿಯಾಂಕಾ GS ಅಂತಕ್ಕಂಥದ್ದು, ನಿವೇದಿತ ಸಾವಂತ್ ಅಂತ ಹೇಳಿ, ನಿವೇದಿತ ಸಾವಂತ್ ಅಂದ್ರೆ 18 ವರ್ಷದ ಒಳಗಿಂದ ಮತ್ತು 16 ವರ್ಷದ ಒಳಗಿದ್ದು ನಿವೇದಿತ ಸಾವಂತ್ ಅಂತ ಹೇಳಿ ಸಾಧನೆ ಮಾಡ್ತಾರೆ. ಇವರ ದೂರ 39.96. ಸೊ ಇವೆಲ್ಲವೂ ಸಹಿತ ಚಕ್ರ ಎಸೆತದಲ್ಲಿ ಬರ್ತಕ್ಕಂಥ ಸಾಧನೆಗಳು. ಚಕ್ರ ಎಸೆತವನ್ನ ಎಷ್ಟು ದೂರ ಎಸೆತಾರೆ, ಎಷ್ಟು ಅದರಲ್ಲಿ ಬಂದಿರತಕ್ಕಂಥ ಕ್ರೀಡಾಪಟುಗಳ ಹೆಸರುಗಳನ್ನು ಪರಿಚಯ ನೋಡ್ಕೊಂಡ್ರಿ. ಚಕ್ರ ಎಸೆತದಲ್ಲಿ ಎಷ್ಟೆಷ್ಟು ಅಳತೆಗಳು ಇರ್ತಾವೆ ಅಂತ ನೋಡಿದ್ವಿ. ಈ ಒಂದು ಅಂಕಣದ ಒಂದು ಸಿದ್ಧತೆ ಹೇಗಿರ್ತದೆ ಅಂತ ಸಹಿತ ನೋಡಿ. ಇದರಲ್ಲೂ ಸಹಿತ ನಿಮಗೆ ಏನಾದರೂ ಪ್ರಶ್ನೆಗಳು ಉದ್ಭವ ಆದರೆ ನೀವು ನನಗೆ ಕೇಳಬಹುದು. ಜೊತೆಗೆ ಇಲ್ಲಿ ಮಹಿಳೆಯನ್ನು ಉಪಯೋಗಿಸತಕ್ಕಂಥ ಚಕ್ರದ ತೂಕ ನಿಮಗೆ ಗೊತ್ತಿದೆ, 1 kg. ಚಕ್ರದ ಅಂಚನ್ನ ನಾವು ಲೋಹದಿಂದ ಮಾಡಿರ್ತಾರೆ. ಇನ್ನು ಎಕ್ಸ್ಟೆನ್ಷನ್ ಝೋನ್ ಅನ್ನ ಸುಮಾರು 7.5 ಸೆಂಟಿಮೀಟರ್ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಎರಡೂ ಕಡೆ ಎಕ್ಸ್ಟೆನ್ಷನ್ ಝೋನ್ ಅಂತಂದ್ರೆ 5 ಮೀಟರ್ ಅಗಲ ಇರ್ತಕ್ಕಂಥ ಬಿಳಿಗೆರೆಯನ್ನ ನಾವು ನೋಡಿದ್ವಿ. ಸೊ ನೆಕ್ಸ್ಟ್ ಇದರ ವೃತ್ತದ ವ್ಯಾಸದ ಬಗ್ಗೆ, ಚಕ್ರ ಸ್ಪರ್ಧೆ ಸೆಕ್ಟರ್ ಬಗ್ಗೆ, ಮತ್ತೆ ಯುರ್ಗನ್ ಶುಲ್ಟ್ ಅವರು ಎಲ್ಲಿ ಜನಿಸಿದ್ರು, ಕೃಷ್ಣ ಪುನಿ ಅವರು ಎಲ್ಲಿ ಜನಿಸಿದ್ರು, ಸೊ ಇವೆಲ್ಲವೂ ನಿಮ್ಗೆ ಒಂದು ವಾಕ್ಯದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಾದವು. ಆಮೇಲೆ ಹೆಚ್ಚಾಗಿ ಮತ್ತು ರಾಜ್ಯ ಮತ್ತು ರಾಷ್ಟ್ರದ ಖ್ಯಾತಿ ಪಡೆದಿರ್ತಕ್ಕಂಥ ಒಂದು ಈ ಏನು ಹೇಳಿದ ಕೃಷ್ಣ ಪೂನಿಯ, ವಿಕಾಸ್ ಗೌಡ ಇವ್ರ ಚಿತ್ರಗಳ ಪಠ್ಯದಲ್ಲಿ ಇದೆ. ಅದ್ರ ಜೊತೆಗೆ ಮತ್ತೆ ನಿಮಗೆ ಯಾರಾದರೂ ಕ್ರೀಡಾಪಟುಗಳು ಸಿಕ್ರಪ್ಪ ಅಂದ್ರೆ ಈಗೆಲ್ಲ ನಿಮ್ಗೆ ಗೊತ್ತಿದೆ, ಮಾಧ್ಯಮಗಳಲ್ಲಿ ಯೂಟ್ಯೂಬಲ್ಲಿ ನೋಡಿದ್ರೆ, ಗೂಗಲ್ ನೋಡಿದ್ರೆ ಎಲ್ಲ ಕ್ರೀಡಾಪಟುಗಳ ಪರಿಚಯ ಫೋಟೋಸ್ಗಳು ಸಿಗ್ತವೆ. ಸೊ ಅದನ್ನ ಡೌನ್ಲೋಡ್ ಮಾಡಿ ನಿಮಗೆ ಒಂದು ಚಟುವಟಿಕೆಯನ್ನು ಮಾಡಿ ಈ ಸಂದರ್ಭದಲ್ಲಿ ಕೊಡಬೇಕು. ಮತ್ತೇನಾದರೂ ಇದರಲ್ಲಿ ನಿಮಗೆ ಡೌಟ್ಗಳು ಗೊತ್ತಾದರೆ, ಡೌಟ್ಗಳು ಉದ್ಭವಿಸಿದ್ರೆ ನನ್ನ ಮತ್ತೆ ಕೇಳಬಹುದು. ಅಂದರೆ ಸಾಮಾನ್ಯವಾಗಿ ನಾವು ಚಕ್ರ ಎಸೆತದಲ್ಲಿ ಈಗ ನಿಮಗೆ ಕೆಲವು ವಿಡಿಯೋಸ್ಗಳನ್ನು ನಾನು ಮುಂದಿನ ಇದರಲ್ಲಿ ಹಾಕ್ತೇನೆ. ಸೊ ಆ ವಿಡಿಯೋಸ್ಗಳನ್ನು ನೋಡ್ರಿ. ಆ ವಿಡಿಯೋಸ್ ಏನಪ್ಪ ಅಂದರೆ ಅದರಲ್ಲಿ ಯಾವ ರೀತಿ ಒಂದು ಸ್ಟೈಲಲ್ಲಿ ಹೋಗಿದ್ದಾನೆ, ಅವನು ಒಗಿತಕ್ಕಂಥ ಸ್ಟೈಲು ಮತ್ತು ಆ ಒಂದು ಚಕ್ರ ಯಾವ ರೀತಿ ಮೂವ್ ಆಗ್ತಾ ಇರುತ್ತೆ, ಅಲ್ಲಿ ರೂಲ್ಸ್ಗಳನ್ನು ಯಾವ ರೀತಿ ಫಾಲೋ ಮಾಡ್ತಾನೆ, ಆ ಅಂಶಗಳನ್ನು ಸಹಿತ ನೀವು ನೋಡೋದು ಬಹಳ ಮುಖ್ಯವಾಗಿರ್ತೈತಿ. ಸೊ ಆ ಚಕ್ರ ಎಸೆತದಲ್ಲಿ ಆ ಒಗೆಯೋ ಸ್ಟೈಲು, ಅದಕ್ಕೆ ಸಂಬಂಧಪಟ್ಟಂಗೆ ಡ್ರಿಲ್ಸ್ ಇರ್ತಾವೆ, ಯಾವ ರೀತಿ ಅವ್ರು ಪ್ರಾಕ್ಟೀಸ್ ಮಾಡಬೇಕು ಅಂತ. ಸೊ ಅವನ್ನೆಲ್ಲವೂ ಸಹಿತ ನಾವು ಇಲ್ಲಿ ನೋಡಬೇಕಾಗಿರ್ತೈತಿ. ಸೊ ಆ ವಿಡಿಯೋದಲ್ಲೆಲ್ಲ ನೋಡ್ರಿ.
ಮತ್ತೆ ನಿಮಗೆ ಅದ್ರಲ್ಲಿ ಏನಾದರೂ ಅಂಶಗಳು ಗೊತ್ತಾಗದೇ ಇದ್ದರೆ ಮತ್ತೆ ನೀವು ಅದನ್ನು ಕೇಳ್ರಿ. ಅಂದರೆ ಸೆಕ್ಟರಲ್ಲಿ ಆ ಬಾಲ್ ಹೆಂಗೆ ನಾವು ಚಕ್ರ ಬೀಳ್ತತಿ, ಆಮೇಲೆ ಅದು ಎಷ್ಟು ದೂರವಾಗಿ ನಾವು ಅಳತೆ ಮಾಡಿ ಇಟ್ಟಿರ್ತಾರೆ, ಸೊ ಅದನ್ನು ಸಹಿತ ನಾವು ತಿಳ್ಕೊಬೇಕಾಗಿರೋದು ಭಾಳ ಮುಖ್ಯ ಅಂತ ಹೇಳ್ತೇವೆ.